ರಕ್ತದಲ್ಲಿ ಬೇಕಾದ್ರೆ ಬರೆದು ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಿಸೆಂಬರ್ನೊಳಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ಕೆ ಆಗ್ತಾರೆ. ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಸಾಕಷ್ಟು ದುಡಿದಿದ್ದಾರೆ. ಅಷ್ಟೇ ಅಲ್ಲದೆ 80 ಜನ ಶಾಸಕರು ಗೆಲ್ಲಲು ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ ಎಂದ ಅವರು, ಡಿಕೆ ಶಿವಕುಮಾರ್ ಏನೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಎಂದರು. ಈ ಡಿಸೆಂಬರ್ನಿಂದ ಹಿಡಿದು ಮುಂದಿನ 5 ವರ್ಷಗಳ ಕಾಲ ಅಂದರೆ 7.5 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಿ ಇರ್ತಾರೆ ಎಂದು ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಸಚಿವ ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಭಾರಿ ಮುಜುಗರ ಆಗ್ತಾ ಇದೆ. ಹೈಕಮಾಂಡ್ ಇದನ್ನು ಗಮನಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಎಂದು ಸಚಿವ ರಾಜಣ್ಣ ಅವರಿಗೆ ಟಾಂಗ್ ನೀಡಿದ ಅವರು, ರಾಜಣ್ಣ ಅವರ ಮೇಲೆ ಹೈಕಮಾಂಡ್ ಕ್ರಮ ಕೈಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಎಂದರು. ಯಾವ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ. ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿಟ್ಕೊಳ್ರಿ ಅಷ್ಟೇ. ನೀವೇ ಗಪ್ಚುಪ್ಪ ಆಗ್ಬಿಟ್ರಲ್ಲ. ಏನು ಪವರ್ ಶೇರಿಂಗ್ ಆಗಿದ್ದು? ಪವರ್ ಶೇರಿಂಗ್ ಯುವರ್ ಶೇರಿಂಗ್ ಏನಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂಥ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂಥ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ. ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ನೀವು ಬರೆದಿಟ್ಕೊಳ್ರಿ, ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ. ಆ ನೆಟ್ವರ್ಕ್ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಈಗ ಅಮಿತ್ ಶಾ ಜೊತೆ ಒಂದು ವೇಳೆ ಆಗಲಿಲ್ಲ ಅಂತಂದರೆ ನೀವು ಅವ್ರ ಜೊತೆಗೆ ಇರ್ತೀರ ಸರ್? ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ. ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು. ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟು. ಯಾಕೆಂದರೆ ಅವರ ಒಂದು ಸಿದ್ಧಾಂತ, ಅವರ ಒಂದು ಸಂಘಟನೆ, ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸ್ದಾಗಿ ಆಯ್ಕೆ ಆಗಿದ್ದೀವಿ. ಒಂದು 75-80 ಜನ ಇದ್ದೀವಿ. ಹೊಸ್ದಾಗಿ ಆಯ್ಕೆ ಆಗಿರೋರು ಅವ್ರ ಪರಿಶ್ರಮ ಇದೆ, ಅವ್ರ ಅವಶ್ಯಕತೆ ಇದೆ. ಪಾರ್ಟಿ ಮಾಡೇ ಮಾಡುತ್ತೆ, ಅಚಲವಾದ ನಂಬಿಕೆ ಇದೆ. ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಶಾಸಕರು ಬೆಂಬಲಿಂದ ಆಗ್ತಾರೋ? ಬಿಜೆಪಿ ಕಾಂಗ್ರೆಸ್ ಪಕ್ಷ 140 ಜನ ಇದ್ದಾರೆ. ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ? 140 ಜನ ನಾವೇ ಇರೋದ್ರಿಂದ 140 ಜನದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಂದರೆ, ಬಿಡಲಿಲ್ಲ ಅಂತಂದರೆ ನೀವು ಅವ್ರು ಏನೇ ಆಗಲಿಲ್ಲ ಅನ್ನೋ ಮಾತೇ ಬೇಡ. ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್ ಅನ್ನೋರು ನಾವು, ನಮ್ಮ ಸಾಹೇಬರು. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ. ಒದ್ದಾದ್ರೂ ಕಿತ್ತೋತೀನಿ ಅಂತ ಹೇಳಿದ್ದಾರೆ. ಅದೇ ದೇಕರಿಗೆ ಕೊಡೋದು ಹಕ್ಕದು, ನಮ್ಮ ಹಕ್ಕು. ಅದನ್ನು ನಾವು ಕೇಳ್ತೀವಿ, ಕೊಡ್ತಾರೆ. ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಂತದೆ. ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು. 2028 ವಿಚಾರ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಏನು ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7.5 ವರ್ಷ CM ಆಗ್ತಾರೆ ಕಂಟಿನ್ಯೂ. ಓಕೆ.